IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮೊದಲ ಎಸೆತದಲ್ಲಿ ಔಟ್ ಆಗೋ ಮೂಲಕ ಅನಗತ್ಯ ದಾಖಲೆ ಬರೆದಿದ್ದಾರೆ. ಈ ವರ್ಷದಲ್ಲಿ ಅಭಿಷೇಕ್ ಶರ್ಮಾ ಒಟ್ಟು 18 T20 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಇದರಲ್ಲಿ 5 ಅರ್ಧ ಶತಕಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ 7 ಸಲ ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಈ ಮೂಲಕ ಒಂದೇ ವರ್ಷದಲ್ಲಿ T20 ಫಾರ್ಮೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಶೂನ್ಯಕ್ಕೆ ಔಟ್ ಆದ ಭಾರತೀಯ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯಗೆ ICC ದಂಡದ ಬರೆ ಎಳೆದಿದೆ. RCB ವಿರುದ್ಧದ ಪಂದ್ಯದಲ್ಲಿ ನಿಗದಿತ ಸಮಯದಲ್ಲಿ ಓವರ್ಗಳನ್ನು ಪೂರ್ಣಗೊಳಿಸೋಕೆ ವಿಫಲವಾದ ಕಾರಣ ಹಾರ್ದಿಕ್ ಪಾಂಡ್ಯಗೆ ದಂಡದ ರೂಪದಲ್ಲಿ ಶಿಕ್ಷೆ ವಿಧಿಸಲಾಗಿದೆ. IPL ಶಿಸ್ತು ಸಂಹಿತೆಯ ಪ್ರಕಾರ ನಿಗದಿತ ಓವರ್ಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸದೇ ಇದ್ರೆ ತಂಡದ ನಾಯಕನಿಗೆ ದಂಡದ ರೂಪದಲ್ಲಿ ಶಿಕ್ಷೆ ವಿಧಿಸಲಾಗುತ್ತೆ. ಅದರಂತೆ ಹಾರ್ದಿಕ್ ಪಾಂಡ್ಯಗೆ 12 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಬೆಂಗಳೂರು ವಿರುದ್ಧದ ಪಂದ್ಯದಲ್ಲಿ ಗಾಯಗೊಂಡಿದ್ದ ರೋಹಿತ್ ಶರ್ಮಾ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯಕ್ಕೆ ಕಣಕ್ಕಿಳಿಯೋದು ಡೌಟ್ ಎನ್ನಲಾಗಿದೆ. RCB ವಿರುದ್ಧ 13 ಎಸೆತಗಳಲ್ಲಿ 19 ರನ್ ಗಳಿಸಿದ್ದ ರೋಹಿತ್ ಶರ್ಮಾ ಅನಂತರ ನೋವಿನಿಂದ ಮೈದಾನ ತೊರೆದಿದ್ರು. ಸದ್ಯ ಅವರ ಮೇಲೆ ವೈದ್ಯಕೀಯ ತಂಡ ನಿಗಾ ಇಟ್ಟಿದೆ. ಸ್ಕ್ಯಾನಿಂಗ್ ಮೂಲಕ ಗಾಯದ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗ್ತಿದೆ. ಹೀಗಾಗಿ 12 ದಿನದಲ್ಲಿ ರೋಹಿತ್ ಶರ್ಮಾ ಗುಣಮುಖವಾಗುವುದು ಅನುಮಾನ ಇದೆ. ಹಾರ್ದಿಕ್ ಪಾಂಡ್ಯ ಹಾಗೆ ಕೃಣಾಲ್ ಪಾಂಡ್ಯ ಸಹೋದರರ ನಡುವಿನ ಸಂಬಂಧ ಮಹಿಕಾ ಶರ್ಮಾ ಎಂಟ್ರಿ ಬಳಿಕ ಹದಗೆಟ್ಟಿದೆ ಎನ್ನುವಂತಹ ಸುದ್ದಿ ಇದೆ. ಈ ನಡುವೆ RCB ಮತ್ತು ಮುಂಬೈ ನಡುವಿನ ಪಂದ್ಯ ಮುಗಿದ ಮೇಲೆ ಇವರಿಬ್ಬರು ಕೂಡ ಹ್ಯಾಂಡ್ ಶೇಕ್ ಮಾಡದೆ ಇರೋದು ಈಗ ಹೊಸ ಚರ್ಚೆಗೆ ಕಾರಣವಾಗಿದೆ. ಪಂದ್ಯ ಮುಗಿದ ಬಳಿಕ ಒಬ್ರಿಗೊಬ್ರು ಎದುರು ಬದ್ರಾದರೂ ಕೂಡ ಹ್ಯಾಂಡ್ ಶೇಕ್ ಮಾಡಿಲ್ಲ. ಸೊ ಇದನ್ನ ನೋಡಿದವರು ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ನಿಜ ಅಂತಿದ್ದಾರೆ. ಟಿಮ್ ಡೇವಿಡ್ ಅವರಿಗೆ ಶಿಸ್ತು ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಲೆವೆಲ್ 1 ಅಪರಾಧಕ್ಕಾಗಿ ಪಂದ್ಯ ಶುಲ್ಕದ 25% ದಂಡ ಹಾಗೆ 1 ಡಿಮೆರಿಟ್ ಪಾಯಿಂಟ್ಸ್ ನೀಡಲಾಗಿದೆ. RCB ಹಾಗೆ MI ನಡುವಿನ ಪಂದ್ಯದ ವೇಳೆ ಹೊಸ ಬಾಲನ್ನ ಕೈಯಲ್ಲಿ ಹಿಡಿದು ತಿರುಗಿಸಿ ಮುರುಗಿಸಿ ನೋಡಿದ್ದಾರೆ. ಈ ವೇಳೆ ಅಂಪೈರ್ ಬಾಲ್ ಕೊಡಿ ಅಂತ ಎಷ್ಟೇ ಕೇಳಿದರೂ ಕೊಟ್ಟಿರಲಿಲ್ಲ. ಸೊ ಅಂಪೈರ್ ಸೂಚನೆ ಪಾಲನೆ ಮಾಡದೇ ಇದ್ದಕ್ಕೆ ಟಿಮ್ ಡೇವಿಡ್ಗೆ ದಂಡ ವಿಧಿಸಲಾಗಿದೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ CSK ಹಾಗೆ KKR ನಡುವೆ ಇವತ್ತು ಫೈಟ್ ನಡೆಯಲಿದೆ. ಈಗಾಗಲೇ ಒಂದು ಪಂದ್ಯವನ್ನ ಗೆದ್ದಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮತ್ತೆ ಗೆಲುವಿನ ಹುಡುಕಾಟದಲ್ಲಿದೆ. ಇತ್ತ KKR ಈ ಲೀಗ್ನಲ್ಲಿ ಇನ್ನೂ ಕೂಡ ಗೆಲುವಿನ ಖಾತೆ ಓಪನ್ ಮಾಡದೇ ಇರೋದು ತಂಡದ ಟೆನ್ಷನ್ ಜಾಸ್ತಿ ಮಾಡಿದೆ. ಚೆನ್ನೈ ತಂಡದ ವೇಗದ ಬೌಲಿಂಗ್ ವಿಭಾಗದಲ್ಲಿ ಖಲೀಲ್ ಅಹ್ಮದ್, ಅಂಶುಲ್ ಕಾಂಬೋಜ್ ಹಾಗೆ ಗುರ್ಜನ್ಪ್ರೀತ್ ಸಿಂಗ್ ಕಾಣಿಸಿಕೊಳ್ತಾರೆ. ಇನ್ನು KKR ತಂಡದಲ್ಲೂ ಕೂಡ ಸ್ಟಾರ್ ಆಟಗಾರರ ದಂಡೆ ಇದ್ದು ತಂಡದ ಗೆಲುವಿಗೆ ಶ್ರಮಿಸುವಂತ ಅನಿವಾರ್ಯತೆ ಇದೆ. ನಾಯಕ ಅಜಿಂಕ್ಯ ರಹಾನೆ, ರಘುವಂಶಿ, ಕ್ಯಾಮರೂನ್ ಗ್ರೀನ್, ರೋವನ್ ಪೊವೆಲ್ ಹಾಗೆ ರಿಂಕು ಸಿಂಗ್ ಸ್ಥಿರ ಪ್ರದರ್ಶನದ ಮೂಲಕ ಎದುರಾಳಿಗಳ ವಿರುದ್ಧ ಒಳ್ಳೆ ಪ್ರದರ್ಶನ ನೀಡಬೇಕಿದೆ. IPL 2026ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಗುಜರಾತ್ ಟೈಟನ್ಸ್ ನಡುವಿನ 2 ಪ್ರಮುಖ ಪಂದ್ಯಗಳ ವೇಳಾಪಟ್ಟಿಯಲ್ಲಿ BCCI ಬದಲಾವಣೆ ಮಾಡಿದೆ. ಗುಜರಾತ್ನಲ್ಲಿ ನಡೆಯಲಿರುವಂತಹ ಚುನಾವಣೆಯ ಕಾರಣ ಏಪ್ರಿಲ್ 26 ಹಾಗೆ ಮೇ 21ರಂದು ನಡೆಯುವಂತಹ ಪಂದ್ಯಗಳ ಸ್ಥಳಗಳನ್ನು ಅದಲು ಬದಲು ಮಾಡಲಾಗಿದೆ. ಏಪ್ರಿಲ್ 26ರಂದು ಮಧ್ಯಾಹ್ನ 3:30ಕ್ಕೆ ಅಹಮದಾಬಾದ್ನಲ್ಲಿ ನಡೆಯಬೇಕಿದ್ದಂತಹ ಪಂದ್ಯವನ್ನ ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ಅದೇ ಸಮಯದಲ್ಲಿ ಅದೇ ದಿನಾಂಕದಂದು ನಡೆಸೋಕೆ ಮುಂದಾಗಿದ್ದಾರೆ. ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಹೈದರಾಬಾದ್ ತಂಡದ ಸ್ಫೋಟಕ ಆಟಗಾರ ಹೆನ್ರಿಕ್ ಕ್ಲಾಸೆನ್ ಅವರು ವೈಭವ್ ಸೂರ್ಯವಂಶಿಯನ್ನ ಹಿಂದಿಕ್ಕಿದ್ದಾರೆ. ಆಡಿರುವಂತಹ 5 ಪಂದ್ಯಗಳಿಂದ 224 ರನ್ಗಳನ್ನು ಕಲೆ ಹಾಕಿ ಆರೆಂಜ್ ಕ್ಯಾಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು 213 ರನ್ಗಳನ್ನು ಕಲೆ ಹಾಕಿರುವಂತಹ ಇಶಾನ್ ಕಿಶನ್ ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಇನ್ನು ಅತ್ಯಧಿಕ ವಿಕೆಟ್ ಪಡೆದ ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. 10 ವಿಕೆಟ್ ಅನ್ನ ಪಡೆದಿರುವಂತಹ ಗುಜರಾತ್ ಟೈಟನ್ಸ್ ತಂಡದ ಆಟಗಾರ ಹಾಗೆ ಕನ್ನಡಿಗ ಆಗಿರುವಂತಹ ಪ್ರಸಿದ್ಧ ಕೃಷ್ಣ ನಂಬರ್ 1 ಸ್ಥಾನದಲ್ಲಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಐರ್ಲೆಂಡ್ ವಿರುದ್ಧದ T20 ಸರಣಿಗೆ ಆಯ್ಕೆಯಾಗುವಂತಹ ಚಾನ್ಸಸ್ ಇದೆ. ಈ ಮೂಲಕ ಟೀಂ ಇಂಡಿಯಾ ಪರ ಆಡಲಿದ್ದಾರೆ. ಜೂನ್ 26 ಹಾಗೆ 28ರಂದು ಐರ್ಲೆಂಡ್ನಲ್ಲಿ T20 ಪಂದ್ಯಗಳು ನಡೆಯಲಿವೆ. ಇದಕ್ಕೆ ವೈಭವ್ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಒಂದು ವೇಳೆ ಈ ಸರಣಿಯಲ್ಲಿ ವೈಭವ್ಗೆ ಚಾನ್ಸ್ ಸಿಕ್ಕರೆ ಟೀಂ ಇಂಡಿಯಾ ಪರ ಆಡಿದ ಅತಿ ಕಿರಿಯ ಆಟಗಾರ ಎನ್ನುವಂತ ದಾಖಲೆ ಬರೆಯಲಿದ್ದಾರೆ. ಇವೆಷ್ಟು ಇವತ್ತಿನ IPL ರೌಂಡ್ ಸುದ್ದಿಗಳು. ನಮಸ್ಕಾರ.